ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಭಗವದ್ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಆ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಿರಂತರವಾಗಿ ಈಗ ನಡೆಸ್ತಾ ಬರ್ತಾ ಇದೆ. ಈಗ 18ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನೂ ಇಲ್ಲಿ ತಮಗೆ ತಿಳಿಸಿಕೊಡಲಾಗ್ತಾ ಇದೆ. ಜೊತೆಗೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಏನು ಗೀತೆಯ ಸಂದೇಶವನ್ನು ನೀಡಿದ್ದಾನೆ ಆ ಸಂದೇಶವನ್ನು ಕೂಡ ಪ್ರಸಾರ ಮಾಡಲಾಗ್ತಾ ಇದೆ. ಭಗವದ್ಗೀತೆ ಈ ಜಗತ್ತು ಕಂಡ ಅತ್ಯದ್ಭುತವಾದ ಒಂದು ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಬೇಕಾದಷ್ಟು ಶಾಸ್ತ್ರಗಳಿದೆ, ಆದರೆ ಎಲ್ಲ ಶಾಸ್ತ್ರಗಳನ್ನು ಓದುವಷ್ಟು ಸಮಯ ನಮಗೆ ಇಲ್ಲ. ಈಗ ಸಂಸಾರದ ನಾನಾ ವಿಧವಾದ ಜಂಜಾಟಗಳಲ್ಲಿ ಬಳಲಿ ಹೋದಂಥ ನಮಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಭಗವದ್ಗೀತೆಯ ಪಠನವನ್ನು ಮಾಡ್ತಾ ಅದರ ಪ್ರವಚನವನ್ನು ಕೇಳ್ತಾ ಪ್ರವಚನದಲ್ಲಿ ಕೇಳಿದ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದರೆ ನಮ್ಮ ಜೀವನ ಹಸನವಾಗತ್ತೆ. ನಾವು 4 ಪುರುಷಾರ್ಥಗಳಲ್ಲಿ ಒಂದಾದ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು 4 ಪುರುಷಾರ್ಥಗಳಿದೆ, ಆ ಪುರುಷಾರ್ಥಗಳಲ್ಲಿ ಅಂತಿಮ ಪುರುಷಾರ್ಥವಾದ ಮೋಕ್ಷ ಎಂಬ ಪುರುಷಾರ್ಥವನ್ನು ಬಯಸೋದು ಮಾನವನ ಅಂತಿಮವಾದ ಗುರಿ. ಆ ಗುರಿಯನ್ನು ತಲುಪುವುದಕ್ಕೆ ನಾವು ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಪೂರ್ಣ ರೂಪದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಾವು ಮೊದಲಿನ ಮೆಟ್ಟಲನ್ನು ತುಳಿದಂತೆ. ಆದ್ದರಿಂದ 100,000 ಮೆಟ್ಟಲುಗಳಿದೆ ಮೋಕ್ಷಕ್ಕೆ. ಅದರ ಮೊದಲ ಮೆಟ್ಟಲು, ಮೊದಲ ಸೋಪಾನವೇ ಅದು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋದು. ಭಗವಂತ ಅಂದರೆ ಸಾಕ್ಷಾತ್ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ. ಅವನಿಂದಲೇ, ಅವನ ಮುಖಕಮನದಿಂದಲೇ ಹೊರಹೊಮ್ಮಿದ ಸುಂದರವಾದ ವಾಣಿ ಅದು ಭಗವದ್ಗೀತೆ. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಪಠನವನ್ನು ಮಾಡೋಣ, ಪ್ರವಚನವನ್ನು ಕೂಡ ನಾವು ಕೇಳಿ ಧನ್ಯರಾಗೋಣ ಅಂತ ತಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಡಿಕೊಂಡು ಈಗ ನಾವು ಎಲ್ಲದಕ್ಕೂ ಮೂಲ ಕಾರಣ ಗುರುಗಳು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದ್ದರಿಂದ ಅಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ನಮ್ಮ ಈ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಗುರುವಿನ ಅನಂತರದಲ್ಲಿ ಅವನು ತೋರಿದ ಮಾರ್ಗದಲ್ಲಿ ಸಾಗದಾಗ ನಮಗೆ ದೊರಕೋದೇ ಭಗವಂತ ಶ್ರೀನಿವಾಸ. ಆದ್ದರಿಂದ ಅವನ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತೀ ಜಾನೇಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾದೀನಾಂ ನಿವಾರಣಾರ್ಥಂ
सिद्ध्यर्थम् सर्वयज्ञफलप्राप्त्यर्थम् सर्वयज्ञफलप्राप्त्यर्थम् सर्वासां सम्पदां सिद्ध्यर्थम् सर्वासां सम्पदां सिद्ध्यर्थम् विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षासु उत्तीर्णता सिद्ध्यर्थम् अधिकारिणां स्वस्वविधिनिर्वहण कौशलसिद्ध्यर्थम् समस्तपापक्षयार्थम् ज्ञानभक्तिवैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रीत्यर्थम् श्रीमद्भगवद्गीतायाः 18 अध्यायान्तर्गत श्लोकपारायणम् तथा भगवद्गीता प्रवचनश्रवणञ्च करिष्यामहे. ಜಗತ್ತಿಗೆ ಭಗವದ್ಗೀತೆಯನ್ನು ನೀಡಿದಂಥ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಈಗ ನಾವು ಪಠನ ಮಾಡುವ ಗ್ರಂಥದ ಪ್ರಾರ್ಥನೆಯನ್ನು ಮಾಡ್ತಾ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟಂಥ ಮಹಾಮುನಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರ ಶ್ರೀ ವೇದವ್ಯಾಸ ದೇವರು. ಆದ್ದರಿಂದ ಅವರಿಗೆ ನಮನಗಳನ್ನು ಸಲ್ಲಿಸಿ ಮುಂದುವರಿತೀವಿ ನಾವು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಕರ್ತೃಗಳ ಬಗ್ಗೆ ತಿಳಿಸ್ತಾ ಇದ್ದ. 3 ವಿಧವಾದ ಕರ್ತೃಗಳಿದ್ದಾರೆ ಜಗತ್ತಿನಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಜಗತ್ತಿನಲ್ಲಿ ಕೆಲಸವನ್ನು ಮಾಡೇ ಮಾಡ್ತಾನೆ. ಆತ ಯಾವುದೇ ವಿಧವಾದ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ಬೋದು. ಆದರೆ ಯಾರು ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಾರಲ್ಲ ಅವನನ್ನು ಕರ್ತ ಅಂತ ಕರೆದ್ವಿ. ಆ ಕರ್ತೃ 3 ವಿಧವಾಗಿದ್ದಾರೆ. ಒಬ್ಬ ಸಾತ್ವಿಕ ಕರ್ತ, ಒಬ್ಬ ರಾಜಸ ಕರ್ತ, ಮತ್ತೊಬ್ಬ ತಾಮಸಿಕವಾದ ಕರ್ತ. ಸಾತ್ವಿಕರಾದ ಕರ್ತೃಗಳು ಏನು ಮಾಡ್ತಾರೆ ಅಂತ ಹೇಳಿದ್ವಿ. ಆದ್ದರಿಂದ ಕರ್ಮದ ಬಗ್ಗೆ ಆಲೋಚನೆ ಮಾಡಬಾರದು ನಾವು. ಅವನವನಿಗೆ ವಿಹಿತವಾದ ಅವನ ಕೈಲಿ ಆಗತಕ್ಕಂಥ ಕೆಲಸಗಳಿದೆಯಲ್ಲ ಅದನ್ನು ಮಾಡಬೇಕಾದ್ರೆ ಆತ ಹೇಗಿರಬೇಕು ಅಂತಲೇ ಯೋಚನೆಯನ್ನು ಮಾಡಬೇಕು. ಆದ್ದರಿಂದ ಲೌಕಿಕವಾದ ಜೀವನವನ್ನು ನಡೆಸುವಂಥವ್ರು ನಾವಿವಾಗ. ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮುಂದೆ ಅವರ ಸ್ವಭಾವಗಳನ್ನೆಲ್ಲ ಹೇಳ್ತಾ ಅವರ ಕರ್ಮಗಳನ್ನೆಲ್ಲ ಹೇಳ್ತಾರೆ. ಆ ರೀತಿಯಾಗಿ ಈ ಕಲಿಯುಗದಲ್ಲಿ, ಈ ಕಾಲದಲ್ಲಿ ನಾವು ಬ್ರಾಹ್ಮಣರಾದವರು ಇಂಥದ್ದೇ ಕೆಲಸಗಳು ಮಾಡಬೇಕು, ಕ್ಷತ್ರಿಯರಾದವರು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು,
ಶತ್ರುಗಳನ್ನು ಸಂಹಾರ ಮಾಡಬೇಕು, ಯುದ್ಧ ಆಡಬೇಕು, ಯುದ್ಧದಲ್ಲಿ ಜಯವನ್ನು ಪಡೀಬೇಕು, ರಾಜ್ಯ ವಿಸ್ತಾರವನ್ನು ಮಾಡಬೇಕು. ಇದೆಲ್ಲ ಈ ಕಾಲಕ್ಕೆ ಆಗಿ ಹೋಗುವಂಥ ಮಾತಲ್ಲ. ಆದ್ದರಿಂದ ವೈಶ್ಯರಿರ್ಬೋದು, ಶೂದ್ರರಿರ್ಬೋದು ಅಂತ ವರ್ಣಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಆದ್ದರಿಂದ ಅಲ್ಲಿ ವರ್ಣ ಅಂದ್ರೇನು, ಜಾತಿ ಅಂದ್ರೇನು, ಅವರ ಕರ್ಮಗಳು ಏನು, ಅದನ್ನು ಮುಂದೆ ನಾವು ಪರಿಶೀಲನೆ ಮಾಡ್ತೇವೆ. ಆದ್ದರಿಂದ ಈಗ ಪ್ರತಿಯೊಬ್ಬ ವ್ಯಕ್ತಿಗಳದು ಕೂಡ ಒಂದೇ ದೃಷ್ಟಿಕೋನ, ತಾವು ತಮ್ಮ ಸಂಸಾರವನ್ನು ಸಾಕಬೇಕು, ತಾವು ಸಮೃದ್ಧಿಯಿಂದ ಬದುಕಬೇಕು, ಸುಖದ ಜೀವನವನ್ನು ನಡೆಸಬೇಕು. ದುಃಖ ಬೇಡ, ಆದಷ್ಟು ದುಃಖ ಬೇಡ. ಸುಖಮ್ಮೇ ಭೂಯ ದುಃಖಂ ಮನಾಗಪಿ ಮಾ ಭೂ, ದುಃಖ ಮಾತ್ರ ಸ್ವಲ್ಪನೂ ಬೇಡ ಅಂತಾರೆ. ಆದ್ದರಿಂದ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೆಲಸ ಮಾಡೇ ಮಾಡ್ತಾರೆ. ಹಾಗಾದರೆ ಆ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಸಾತ್ವಿಕ ಕರ್ತೃಗಳು, ರಾಜಸ ತಾಮಸ ಕರ್ತೃಗಳು ಅಂತ ಇರ್ತಾರೆ. ಸಾತ್ವಿಕನಾದ ಕರ್ತೃ ಸಿಗೋದು ಸ್ವಲ್ಪ ಕಷ್ಟ. ಅಂಥ ಹಿಂದೆ ಋಷಿಗಳು, ಮುನಿಗಳು, ನಮ್ಮ ಪ್ರಾಚೀನರಾಗಿರತಕ್ಕಂಥ ಮುನಿಗಳಿದ್ದರು. ಅವರೆಲ್ಲ ಸಾತ್ವಿಕ ಕರ್ತೃಗಳು. ಅವರು ಅನಹಂವಾದಿ. ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಪಾಪ ಗ್ರಂಥಗಳನ್ನು ಬರೆದಂಥ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಗ್ರಂಥಗಳನ್ನು ಬರೆದಿಟ್ಟರು. ಎಂದೂ ತಾನು ಬರೆದಿದ್ದೇನೆ ಅಂತ ಅಂದ್ಕೊಳ್ಳಿಲ್ಲ, ತಮ್ಮ ಹೆಸರನ್ನು ನಮೂದನೆ ಮಾಡಲಿಲ್ಲ, ಅದರ ಫಲದ ಬಗ್ಗೆ ಆಸಕ್ತಿಯನ್ನು ಹೊಂದಲಿಲ್ಲ. ಈ ಕಾಲದಲ್ಲಿ ಅಂತಹ ಸಾತ್ವಿಕ ಕರ್ತೃಗಳನ್ನು ಹುಡುಕೋದು ಸ್ವಲ್ಪ ಕಷ್ಟವೇ. ಇನ್ನು ರಾಜಸ ಕರ್ತೃ ಅಂತಿದ್ದಾನೆ. ಆದರೆ ರಾಜಸ ಕರ್ತೃಗಳಿಗಿಂತ ಸಾತ್ವಿಕ ಕರ್ತೃಗಳು ಮಧ್ಯಭಾಗದಲ್ಲಿ ನಾವು ಬರೋದಕ್ಕಾದರೂ ಪ್ರಯತ್ನ ಪಡಬೇಕು. ಯಾಕೆ ಅಂದರೆ ರಾಜಸ ಕರ್ತ ಅಂದರೆ ಯಾರು ಅಂತ ಹಿಂದೆ ವ್ಯಾಖ್ಯಾನವನ್ನು ಮಾಡಿದ್ವಿ ನಾವು. ನಿನ್ನೆಯ ದಿನ ಅದನ್ನು ಕೇಳಿದ್ವಿ. ರಾಗಿ ಕರ್ಮಫಲ ಪ್ರೇಪ್ಸುಹು, ಭಾರೀ ಅವನಿಗೆ ಆಸೆ ಇದೆ, ಕರ್ಮಫಲದಲ್ಲಿ ಆಸೆ ಇದೆ. ಲುಬ್ಧಃ ಅಂದರು, ತುಂಬ ಜಿಪುಣ, ನನಗೆ ಹಂಗಾಗಬೇಕು ಹಿಂಗಾಗಬೇಕು ಅಂದ. ನೋಡಪ್ಪ, ಹಾಗಾಗಬೇಕು ಅಂತಿದ್ರೆ ನೀನು ಇಷ್ಟು ವಿಧವಾದ ದಾನಗಳನ್ನು, ಈ ಒಂದು ಯಾಗ ಮಾಡಿದ್ರೆ ಇಷ್ಟು ವಿಧವಾದ ದಾನಗಳನ್ನಾದರೂ ಮಾಡಬೇಕು. ಇಲ್ಲ ನೀನು ಭಾರೀ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂತ ಇಷ್ಟೆಲ್ಲ ಅಂದರೆ ಕಡೇ ಪಕ್ಷ ಒಂದು ವಾಯನ ದಾನ ಅಂತಾದರೂ ಮಾಡಬೇಕಪ್ಪ. 4 ಜನಕ್ಕೆ ಊಟ ಆದರೂ ಹಾಕಬೇಕು ಅಂತಂದರೆ ಪುರೋಹಿತರಿಗಾದರೂ ದಕ್ಷಿಣೆ ಕೊಡಬೇಕು. 4-6 ಜನಕ್ಕೆ ಸ್ವಲ್ಪ ಆದರೂ ಅವರಿಗೆ ವೃತ್ತಿಗೆ ಬೇಕಾದಂತೆ ದಕ್ಷಿಣೆ ಕೊಡು ಅಂದರೆ ಇಲ್ಲ, ಲುಬ್ಧ, ಇಲ್ಲ ಅದೆಲ್ಲ ಕೊಡೋಕ್ಕಾಗಲ್ಲ ಅಂದ. ಫಲ ಪೂರ್ಣ ಬರಬೇಕು. ಕಾರ್ಯಕ್ರಮ ಹೆಂಗಾಗಬೇಕು, ಭಾರೀ ವೈಭವದಿಂದ ಅಷ್ಟು ದೊಡ್ಡದಾಗಬೇಕು. ಅದಕ್ಕೆ ಹಣ್ಣು ಹಂಪಲುಗಳು ಎಲ್ಲ ತಂದಿದ್ಯೋ, ಇಲ್ಲ ಮತ್ತೆ ಕಡಿಮೆ. ಆದರೆ ಆಸೆ ದೊಡ್ಡದು, ಇವನು ಖರ್ಚು ಮಾಡೋದಕ್ಕೆ ಖರ್ಚೇ ಮಾಡ್ತಾಯಿಲ್ಲ. ಲುಬ್ಧ, ಜಿಪುಣಾಗ್ರೇಸರ ಚಕ್ರವರ್ತಿ ಇವನು. ಅಷ್ಟೇ ಅಲ್ಲ, ಕರ್ಮಾಚರಣೆಗೆ ಲೋಭ ಅಷ್ಟು ಆ ಥರ ಅಲ್ಲ, ಜೀವಿಗಳನ್ನು ಹಿಂಸಿಸುವಂಥ ಸ್ವಭಾವವನ್ನು ಹೊಂದಿದವನು. ಹಿಂಸಾತ್ಮಕ ಅಶುಚಿ. ರಾಗಿ ಕರ್ಮಬಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ. ಹರ್ಷಶೋಕಾನ್ವಿತ ಕರ್ತ ರಾಧತ ಪರಿಕೀರ್ತಿತ ಅಂದರು. ಹಿಂಸಾತ್ಮಕ, ಹಿಂಸೆ ಮಾಡೋ ಸ್ವಭಾವನೂ ಇದೆ ಅವನಿಗೆ. ಯಾಕೆ ಅಂದರೆ ಇದೆಲ್ಲದಕ್ಕೂ ಮೂಲ ಕಾರಣವಾದದ್ದು ಯಾವುದು ಅಂದರೆ ಲುಬ್ಧತ್ವ. ಯಾವಾಗ ಆತ ಜಿಪುಣ ಆಗ್ತಾನೆ, ತಾನು ಜಿಪುಣನಾಗಿ ಕೆಲಸ ಆಗಬೇಕು ಅಂತ ಹೊರಡ್ತಾನೆ, ಆವಾಗ ನಾನಾ ವಿಧವಾದ ಹಿಂಸೆಗಳನ್ನು ಮಾಡಬೇಕಾಗತ್ತೆ. ಅನೇಕ ಜನಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಡಬೇಕಾಗತ್ತೆ. ಸಿದ್ಧನಾಗ್ತಾನವನು. ಆದ್ದರಿಂದ ಹಿಂಸೆ ಆದರೂ ಪರವಾಗಿಲ್ಲ, ಹಣ ಖರ್ಚಾಗಬಾರ್ದು ಅಂತಾನೆ. ಆದ್ದರಿಂದ ಹಿಂಸಿಸುವಂಥ ಸ್ವಭಾವವನ್ನು ಹೊಂದಿದವನು. ಇನ್ನು ಹಣ ಸ್ವಲ್ಪ ಆದರೂ ಖರ್ಚು ಮಾಡ್ತಾ ಇದ್ದಾನಲ್ಲ, ಅದಕ್ಕಾದರೂ ನೀವು ಹೊಗಳ್ರಿ ಅಂದರೆ ಇಲ್ಲ, ಅನ್ಯಾಯ ಮಾರ್ಗದಿಂದ ದ್ರವ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಆದ್ದರಿಂದ ಅನ್ಯಾಯ ಮಾರ್ಗದಿಂದ ದ್ರವ್ಯವನ್ನು ಸಂಪಾದನೆ ಮಾಡಿದ್ದರಿಂದ ಹೇಗಾದರೂ ತಾನು ಖರ್ಚು ಮಾಡಿದ್ದೀನಿ ಅಂತ ಸ್ವಲ್ಪ ತೋರಿಸಿ ಅದರಿಂದ ವಿಶೇಷವಾದ ಲಾಭ ಪಡ್ಕೊಳ್ಬೇಕು ಅಂತಲೇ ಹೊರಟಂಥವನು. ಆದ್ದರಿಂದ ಅನ್ಯಾಯದ ಅಶುಚಿ, ಅದನ್ನೇ ಹೇಳ್ತಾರೆ ಅಶುಚಿ ಅಂದ್ರೇನು? ಬಾಹ್ಯವಾದ ಶುಚಿನೂ ಇಲ್ಲ, ಆಂತರಿಕವಾದ ಶುಚಿನೂ ಇಲ್ಲ ಅಂತ ಅರ್ಥ. ಮೃತ್ಶೌಚಾದಿಗಳನ್ನು, ಮೃತು ಇತ್ಯಾದಿಗಳನ್ನು ಹಚ್ಕೊಂಡು ಮೈಗೆ ಮಾಡ್ತಕ್ಕಂಥ ಶೌಚ ಇದು ಬಾಹ್ಯವಾದ ಶೌಚ. ಆಂತರಿಕವಾದ ಶೌಚ ಅಂತಲೂ ಇದೆ. ಅದನ್ನೇ ಹೇಳ್ತಾರೆ
ಶುಚಿಗಳಿದೆಯಲ್ಲ, ಆ ಶುಚಿಗಳಲ್ಲಿ ಮನುಸ್ಮೃತಿಯಲ್ಲಿ ಮಾತು ಬರುತ್ತೆ. ಶುಚಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಯೋ ಅರ್ಥೇ ಶುಚಿ ಸಹ ಶುಚಿ ನಮೃದ್ವಾರಿ ಶುಚಿ ಎಂದು ಬಿಟ್ಟರು. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ. ದೊಡ್ಡ ಸಂಸ್ಥೆಗೆ ಬಂದ, ತಾನು ಹಂಗೆ ಕೆಲಸ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಇಂದ ಲುಬ್ಧ ಬೇರೆ, ಅದು ಒಂದು ಕರ್ಮನೇ ಅಲ್ವಾ. ಆದರೆ ಅಲ್ಲಿ ಬೇಕಾದಂಗೆ ದುಡ್ಡು ಹೊಡೆಯೋದಕ್ಕೆ ಶುರು ಮಾಡಿದ. ನೋಡೋದಕ್ಕೆ ಮಾತ್ರ ನಾನೇ ಮಾಡ್ತಾ ಇರೋದು ಅಂತ ಹೊಗಳ್ಕೊಳ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಅಲ್ಪ ಹೊಡೆದ್ನ ಸ್ವಾಹ, ಎಲ್ಲ ಸ್ವಾಹ ಮಾಡ್ತಾ ಇದ್ದಾನೆ. ಆದ್ದರಿಂದ ಅಶುಚಿ ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ. ಎಲ್ಲ ವಿಧವಾದ ಶೌಚಗಳಲ್ಲಿ ಅರ್ಥಶೌಚ ಅನ್ನೋದೇ ಶ್ರೇಷ್ಠವಾದ ಶೌಚ. ಅಂದರೆ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಯಾವ್ಯಾವುದು ದೊಡ್ಡ ದೊಡ್ಡ ಉದ್ಯಮಗಳಲ್ಲಾಗಿರ್ಬೋದು, ಇನ್ಯಾವುದೇ ಸ್ಥಳದಲ್ಲಾಗಿರ್ಬೋದು, ಹಣದ ಬಗ್ಗೆ ಜಾಗೃತರಾಗಿರಬೇಕಾಗತ್ತೆ. ಹಣದಲ್ಲಿ ಆತ ವಿಶೇಷವಾಗಿ ಹಣವನ್ನು ಆತ ಅಲ್ಲಿ ಲಾಭದ ದೃಷ್ಟಿಯಿಂದ ಹಣವನ್ನು ಗಳಿಸ್ತಾ ಇದ್ದರೆ, ಅನ್ಯಾಯದ ಮಾರ್ಗದಲ್ಲಿ ಹಣವನ್ನು ಆತ ಗಳಿಸ್ತಾ ಇದ್ದರೆ, ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಣವನ್ನು ನುಂಗುತ್ತಾ ಇದ್ದರೆ ಇದು ಅವನಿಗೆ ಶುಚಿ ಇಲ್ಲ ಅಂತ ಅರ್ಥ. ಅರ್ಥಶೌಚಂ ಪರಂ ಸ್ಮೃತಂ. ಯಾರು ದುಡ್ಡಿನ ವಿಚಾರದಲ್ಲಿ ಶುಚಿಯಾಗಿದ್ದಾರೆ ಅವನೇ ಶುಚಿಯಾದವನು. ನಮೃದ್ವಾರಿ ಶುಚಿ. ಮಣ್ಣು ಹಾಕ್ಕೊಂಡು ಮೈಗೆ ತೊಳ್ಕೊಂಡೆ, ನೀರು ಹಾಕ್ಕೊಂಡು ತೊಳ್ಕೊಂಡೆ, ಸೋಪ್ ಹಾಕ್ಕೊಂಡೆ, ಇನ್ನೂ ಏನೇನೋ ಹಾಕ್ಕೊಂಡು ಮೈ ತೊಳ್ಕೊಳ್ತಾ ಇದ್ದೀನಿ, ಇದೆಲ್ಲ ಶುಚಿ ಅಲ್ಲ. ಯಾಕೆ ಅಂದರೆ ಹಣ ಬೇಕು ಅಂತ ಅನ್ಯಾಯದ ಮಾರ್ಗದಲ್ಲಿ ಒಮ್ಮೆ ದುಡ್ಡು ಹೊಡೆಯೋದಕ್ಕೆ ಆತ ವ್ಯಕ್ತಿ ತಾನು ಶುರು ಮಾಡಿಬಿಟ್ಟ ಅಂದರೆ ತಾನು ಅದರಲ್ಲೇ ಮುಳುಗಿ ಹೋಗ್ತಾನೆ. ಯಾವುದನ್ನು ಕೂಡ ಆತ ಪರಿಗಣನೆ ಮಾಡೋಲ್ಲ. ಹಿಂಸೆ ಮಾಡಬೇಕಾ ಮಾಡ್ತಾನೆ. ಯಾಕೆ? ದುಡ್ಡು ಬರೋದಕ್ಕೆ ಅವರು ಅಡೆತಡೆಯಾಗಿದ್ದಾರೆ, ಆಯಿತು ಅವ್ರನ್ನೇ ಸಾಯಿಸು ಅಂದ. ಆದ್ದರಿಂದ ಏನೇನು ಮಾಡಬೇಕು, ಲುಬ್ಧನಾಗಿದ್ದಾನೆ ಬೇರೆ, ಅವನು ಮಹಾಲುಬ್ಧ ಬೇರೆ, ಜಿಪುಣ ಬೇರೆ. ಆದ್ದರಿಂದ ಹಿಂಸೆ ಮಾಡೋದಕ್ಕೂ ಹೆಸೋದಿಲ್ಲ ಅವನು. ಎಲ್ಲ ಏನೇ ಸಣ್ಣ ಕೆಲಸಗಳನ್ನು ಮಾಡೋದು ತುಂಬ ಫಲ ಬರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆದ್ದರಿಂದ ಹರ್ಷ ಶೋಕಾನ್ವಿತ ಕರ್ತ ಅಂದರು. ಆದರೂ ಕೂಡ ಯಾವುದೋ ಒಂದು ಕರ್ಮವನ್ನು ಮಾಡ್ದ, ಕೆಲಸ ಮಾಡ್ದ, ಬಂತು ಅಂದರೆ ಭಾರೀ ಆನಂದವನ್ನು, ಹರ್ಷವನ್ನು ಪಡ್ತಾನೆ. ಅದರಿಂದ ಫಲ ಬರಲಿಲ್ಲ ಅಂದರೆ ತಾನು ಮಾಡಿದ ಕೆಲಸದಿಂದ ಅಯ್ಯೋ ಭಾರೀ ದುಃಖ ಪಟ್ಕೊಳ್ತಾನೆ. ಅನ್ಯಾಯ ಆಗೋಯ್ತು, ನಾನು ಯಾಕೆ ಮಾಡೋದನ್ನೋ ಗೊತ್ತಿಲ್ಲ, ಮಾಡಲೇಬಾರ್ದಾಗಿತ್ತು, ಮಾಡಿ ನನಗೆ ಇಷ್ಟೊಂದು ಖರ್ಚಾಗೋಯ್ತು ಅಂತ ಸುಳ್ಳೆ ತಾನು ಖರ್ಚು ಮಾಡಿಕೊಂಡಿದ್ದು 1000 ರೂಪಾಯಿ ಆದರೂ ಕೂಡ 2 ಲಕ್ಷ ಆಯಿತು, 3 ಲಕ್ಷ ಅನ್ಯಾಯವಾಗಿ ಕೈ ಬಿಟ್ಟೋಯ್ತು ಅಂತ ಸುಳ್ಳು ಹೇಳ್ತಾನೆ. ಆದ್ದರಿಂದ ಬರದೇ ಹೋದರೆ, ಫಲ ಏನು ಬರದೇ ಹೋದರೆ ಭಾರೀ ದುಃಖವನ್ನು ಪಡ್ತಾನಲ್ಲ, ಇಂಥ ಕರ್ತೃ ರಾಜಸ ಕರ್ತೃ ಅಂತ ಕರೆಸ್ಕೊಳ್ತಾನೆ ಅಂತ ಕೃಷ್ಣ ಹೇಳ್ದ. ಆದ್ದರಿಂದ ರಾಜಸ ಕರ್ತೃಗಳಾಗಿ ನಾವು ಆಗಬಾರದು ಅಂತ ನಾವು ಪಾಠವನ್ನು ಕಲ್ತ್ಕೊಳ್ಬೋದು. ಅನಂತರ ತಾಮಸಕರ್ತೃ ಅಂತಿದ್ದಾನೆ, ಅವನ ಬಗ್ಗೆ ಅಂತೂ ಹೇಳಬೇಕು ಅಂತಲೇ ಇಲ್ಲ. ಅಂಥ ದುರಾಚಾರಿಗಳಾದವರೇ ಅವರು ತಾಮಸಕರ್ತೃಗಳು ಅಂತ ಅನ್ನಿಸ್ಕೊಳ್ಳೋರು. ಕೃಷ್ಣ ಹೇಳ್ತಾನೆ, ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠಃ ನೈಷ್ಕೃತಿಕಃ ಅಲಸಃ ವಿಷಾದೀ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಇಷ್ಟು ಗುಣಗಳಲ್ಲ, ಇಷ್ಟು ದುರ್ಗುಣಗಳು ಅವನಲ್ಲಿದ್ದರೆ ಅಂಥವನನ್ನು ತಾಮಸಕರ್ತೃ ಅಂತ ಕರೀತಾರೆ ಎಂದರು. ಯಾಕೆ? ಅವನೇನು ಮಾಡ್ತಾನೆ ತಾಮಸಕರ್ತೃ ಅಂದರೆ? ಅಯುಕ್ತ. ಯುಕ್ತ ಅಂದರೆ ಯೋಗದಿಂದ ಕೂಡಿದವನು, ಅಯುಕ್ತ ಅಂದರೆ ಯೋಗದಿಂದ ರಹಿತನಾದವನು ಅಂತ ಅರ್ಥ. ತಾನು ಏನು ಕೆಲಸವನ್ನು ಮಾಡ್ತಾ ಇದ್ದಾನೆ ಅದನ್ನು ಭಗವಂತನಿಗೆ ಅರ್ಪಣೆನೇ ಮಾಡೋಲ್ಲ ಅವನು. ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅನ್ಬೇಕು. ಪ್ರಾತಃ ಕಾಲಾದಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ ಅಂತೀವಿ ನಾವು. ಬೆಳಗಿನಿಂದ ಸಂಜೆಯ ತನಕ, ಸಂಜೆಯಿಂದ ಮತ್ತೆ ಬೆಳಗ್ಗೆ ತನಕ ಏನೇನು ಕೆಲಸಗಳು ಮಾಡ್ತಾ ಇದ್ದೇವೆ
ಅದೆಲ್ಲ ಭಗವಂತನ ಪೂಜೆ, ಆದ್ದರಿಂದ ಭಗವಂತನಿಗೆ ಸಮರ್ಪಿತವಾಗಲಿ ಅಂತ ಭಾವನೆಯನ್ನು ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಈ ತಾಮಸಿಕನಾದ ಕರ್ತೃ ಇದನ್ನಲ್ಲ, ಅವನು ತಾನು ಮಾಡಿದ ಯಾವ ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದೇ ಇಲ್ಲ. ಕೃಷ್ಣ ನೀನು ಮಾಡಿಸಿದ್ದಪ್ಪ ಇದು, ಆದ್ದರಿಂದ ನಿನಗೇ ಈ ಕರ್ಮ ಸಮರ್ಪಿತವಾಗಲಿ ಅಂತ ಹೇಳ್ತೀವಿ ನಾವು. ಹಂಗೆ ಹೇಳಲಿಲ್ಲ ಅಂದರೆ ಪುರೋಹಿತರಾದರೂ ಕೂಡ ಪ್ರತಿಯೊಂದು ಕರ್ಮಗಳನ್ನು ಮಾಡಿಸಿದಾಗ ನಮ್ಮ ಕೈಲಿ ದೇವರಿಗೆ ಸಂಬಂಧಪಟ್ಟ ಕೆಲಸಗಳಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಗಳನ್ನು ಮಾಡಿಸೋದ್ರ ಕಡೆಗೆ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತ ಸಮರ್ಪಯಾಮಿ ಅಂತ ನಾನು ಕಾಯ ವಾಚ ಮನಸ ಏನೇನು ಕರ್ಮಗಳನ್ನು ಮಾಡಿದ್ದೇನೋ ಇದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಸಮರ್ಪಣೆಯನ್ನು ಮಾಡಿಸ್ತಾರೆ. ಆದರೆ ಈ ತಾಮಸಿಕನಾದ ಕರ್ತೃ ಇದನ್ನಲ್ಲ, ಅವನು ಭಗವಂತನಿಗೆ ಏನು ಸಮರ್ಪಣೆ ಮಾಡೋಲ್ಲ, ಅಯುಕ್ತ ಅಂತ ಅದನ್ನೇ ಹೇಳಿದ್ದು. ಇನ್ನು ಕರ್ಮಫಲ ಪ್ರಾಪ್ತಿಪಾಯ ಭಗವದರ್ಪಣ ಮಾಡಬೇಕಲ್ವ. ಅಲ್ಲ, ಭಗವಂತನಿಗೆ ಯಾಕೆ ಅರ್ಪಣೆ ಮಾಡಬೇಕು ಅಂತಂದರೆ, ಭಗವಂತನಿಗೆ ಯಾವುದನ್ನು ಸಮರ್ಪಣೆಯನ್ನು ಮಾಡ್ತೀವಿ ಆಗ ಅದರ ಫಲ ಇಮ್ಮಡಿ ಮುಮ್ಮಡಿಯಾಗಿ ನಮಗೆ ಬರುತ್ತೆ. ಅದನ್ನ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಒಂದು. ಎರಡನೇದು, ಕರ್ಮಗಳಲ್ಲಿ ಲೋಪವಾಗಿರುತ್ತೆ, ಅದರಿಂದ ನಮಗೆ ನಾನಾ ವಿಧವಾದ ಕ್ಲೇಶಗಳು ಉಂಟಾಗ್ಬೋದು, ಪಾಪ ಉಂಟಾಗ್ಬೋದು. ಆದರೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದು ಯಾವುದು ಉಂಟಾಗೋಲ್ಲ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಯಾವ ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತೀವೋ ಮಾಡಿದ್ರೆ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ಕರ್ಮ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಕೃಷ್ಣಾರ್ಪಣಮಸ್ತು ಅಂತ ಕೃಷ್ಣನ ನಾಮವನ್ನು ಹೇಳ್ಕೊಂಡು ಸಮರ್ಪಣೆ ಮಾಡಿರ್ತೀವಿ. ಕೃಷ್ಣ 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 ಅಂತ ಹೇಳಿರ್ತಾರೆ. ಆದ್ದರಿಂದ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ, ಅವನ ನಾಮವನ್ನು ಸ್ಮರಣೆ ಮಾಡಿ ಸಮರ್ಪಣೆ ಮಾಡಿದ್ದರಿಂದ ಎಲ್ಲ ವಿಧವಾದ ದುಃಖಗಳು ಪರಿಹಾರವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಕ್ಷರೋ ಯೋ ಅಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಆದ್ದರಿಂದ ಭಗವಂತ ಇದ್ದಾನೆ, ಅವನೇ ನಮಗೆ ಅಮೃತತ್ವವನ್ನು ಕೊಡತಕ್ಕಂಥವನು. ಆದ್ದರಿಂದ ಅವನಿಗೆ ಎಲ್ಲವನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ. ಆದರೆ ಇವನಿದ್ದಾನಲ್ಲ ತಾಮಸಿಕನಾದ ಕರ್ತೃ, ಮಾಡೋಲ್ಲ ಅಂತಾನೆ, ಭಗವಂತನಿಗೆ ಸಮರ್ಪಣೆಯನ್ನೇ ಮಾಡೋದಕ್ಕೊಪ್ಪಲ್ಲ. ಭಗವದ್ಭಕ್ತಿ ಇಲ್ಲ, ಆದ್ದರಿಂದ ಅವನಿಗೆ ಪೂರ್ಣವಾಗಿ ಸಾಮರ್ಥ್ಯ ಇದೆಯೋ ಇಲ್ಲ. ಅಯುಕ್ತ ಪ್ರಾಕೃತ ಅಂತ ಅದೇ ಅಂದಿದ್ದು. ಅನಂತರದಲ್ಲಿ ಸ್ತಬ್ಧ ಶಠ ಅವರಂತಾರೆ. ಅಷ್ಟೇ ಅಲ್ಲ, ಅವನು ಸ್ತಬ್ಧ, ಅವನು ಶಠ ಅವನು ಅಂತ ಹೇಳ್ತಾರೆ. ಪ್ರಕರ್ಷವಾಗಿ ಮಾಡೋದಕ್ಕೆ ಪ್ರಕೃಷ್ಟ ಅವನು, ಪ್ರಕೃಷ್ಟ ಅಕೃತ, ಆದ್ದರಿಂದ ಅವನಿಗೆ ಪ್ರಾಕೃತ ಅಂತ ಹೆಸರು. ಭಗವಂತನ ಭಕ್ತಿ ಮಾಡಿ ಅದರಿಂದ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರೆ ಆ ವ್ಯಕ್ತಿ ತುಂಬ ಪ್ರಕೃಷ್ಟನಾಗಿದ್ದಾನೆ ಅಂತ ಕರಿತೀವಿ ನಾವು. ಆದ್ದರಿಂದ ಅವನು ಪ್ರಕೃಷ್ಟನಾಗಿದ್ದಾನೋ? ಇಲ್ಲ, ಪ್ರಕೃಷ್ಟನಾಗಿಲ್ಲ. ಪ್ರಕೃಷ್ಟನಾಗಿ ಏನಾದರೂ ಕರ್ಮಗಳನ್ನು ಮಾಡಿದ್ನೋ? ಮಾಡಲಿಲ್ಲ. ಆದ್ದರಿಂದ ಅವನು ಪ್ರಾಕೃತ ಅಂತ ಕರೆಸ್ಕೊಂಡ. ಆದ್ದರಿಂದ ಅವನು ಪ್ರಾಕೃತ ಆದ. ಇನ್ನೆಂಥವನು? ಸ್ತಬ್ಧ ಅಂತಂದರು. ಅವನು ಸ್ತಬ್ಧ, ಆತ್ಮಸಂಭಾವನೆಯ ತನ್ನನ್ನೇ ತಾನು ಹೊಗಳ್ಕೊಳ್ತಾ ಇದ್ದಾನೆ ಹೊರತು ಯಾರಿಗೂ ತಲೆಬಾಗಲ್ಲ. ಇವನಿಗೆ ಸ್ತಬ್ಧ ಅಂತ ಹೆಸರು. ಶ್ವೇತಕೇತು ಗುರುಕುಲದಿಂದ ಹಿಂತಿರುಗಿ ಬಂದಾಗ ಅವನು ಸ್ತಬ್ಧನಾಗಿದ್ದ ಅಂತ ಉಪನಿಷತ್ತುಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಆದ್ದರಿಂದ ಸ್ತಬ್ಧರು ಅಂತಂದರೆ ತಾನು ಭಾರೀ ಅಹಂಕಾರ, ತನ್ನ ಬಗ್ಗೆನೇ ಆತ್ಮಸಂಭಾವನೆ ಮಾಡಿಕೊಂಡು ತನ್ನನ್ನು ತಾವು ಹೊಗಳ್ಕೊಳ್ತಾ ಇದ್ದಾರೆ, ಯಾರಿಗೂ ತಲೆಬಾಗದೇ ಇರೋದಕ್ಕಂಥ ಗುಣಕ್ಕೆ ಸ್ತಬ್ಧತ್ವ ಅಂತ ಕರೆಯೋದು. ಶಠಃ, ಜೊತೆಗೆ ಮೂರ್ಖ ಆಗಿದ್ದಾನೆ. ಅಂದರೆ ಗೂಢವಾಗಿರತಕ್ಕಂಥ ದ್ವೇಷವನ್ನು ಮನಸ್ಸಿನಲ್ಲಿಟ್ಕೊಂಡು ಕೆಲಸಗಳನ್ನು ಮಾಡೋವಂಥವನು ಇವನು. ಅವನಿಗೆ ಶಠ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಶಠ ಅಂದರೆ ಸಾಮಾನ್ಯವಾಗಿ ಮೂರ್ಖ ಅಂತ ಅರ್ಥ. ಅಂದರೆ ಏನಂದರೆ ಮನಸ್ಸಿನಲ್ಲಿ ಭಾರೀ ದ್ವೇಷಗಳನ್ನು ತುಂಬಿಕೊಂಡು ಕೆಲಸಗಳನ್ನು ಮಾಡ್ತಾ ಇರ್ತಾನವನು. ಈ ಕೆಲಸ ಎಲ್ಲ ಯಾಕೆ ಮಾಡ್ದ ಅಂದರೆ
ಭಾರೀ ಮತ್ತೊಬ್ಬನ ಬಗ್ಗೆ ದ್ವೇಷದಿಂದಲೇ ಮಾಡದ ಹೊರತು ತನಗೆ ಅನುಕೂಲ ಆಗಬೇಕು, ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಲ್ಲ. ಆದ್ದರಿಂದ ಅವನು ಶಟ. ಅವನು ಆನಂತರ ನೈಷ್ಕೃತಿಕ ಅಂತಾರೆ. ಮತ್ತು ಮಾಡೋ ಕೆಲಸ ಎಂಥವನು ಇವನು ತಾಮಸಿಕನಾದ ಕರ್ತೃ ಎಂಥ ಕೆಲಸ ಮಾಡ್ತಾನೆ ಅಂದ್ಕೊಂಡ್ರೆ ಯಜ್ಞಯಾಗಾದಿಗಳನ್ನು ಮಾಡ್ತಾನೆ ಅಂದ್ರೆ ಇಲ್ಲ, ನೀಚ ಕರ್ಮಗಳನ್ನೇ ಮಾಡುವವನು. ಯಾರಿಗೋ ವಾಮಾಚಾರ, ಆ ಆಚಾರ, ಈ ಆಚಾರ ಅಂತ ಮಾಡಿಸ್ತಾನೆ. ಯಾಕೆ ಅಂತಂದರೆ ಮತ್ತೊಬ್ಬರು ಸಾಯಬೇಕು, ಅವರ ಹಣ ಲಪಟಾಯಿಸಬೇಕು, ಅವರ ಆಸ್ತಿ ವಿಹೀನರಾಗಿರಬೇಕು, ಅವರ ಮಗಳನ್ನು ಸೆಳೆದುಕೊಳ್ಬೇಕು, ವಶ ಮಾಡಿಕೊಳ್ಬೇಕು. ಹೀಗೆ ನೀಚವಾದ ಬುದ್ಧಿಯಿಂದ ನೀಚವಾದ ಫಲಗಳನ್ನು ಅಪೇಕ್ಷೆ ಮಾಡ್ತಾ ನೀಚವಾದ ಕರ್ಮಗಳನ್ನಲ್ಲೇ ತನ್ನನ್ನು ತೊಡಗಿಸ್ಕೊಳ್ಳೋನು ತಾಮಸಕರ್ತೃ. ಅಯುಕ್ತ ಪ್ರಾಕೃತೋ ಸ್ತಬ್ಧ ಶಟಃ ನೈಷ್ಕೃತಿಕ. ಹೋಗಲಿ, ತುಂಬ ಕೆಲಸ ಆದರೂ ಮಾಡ್ತಾನ ಅಂದರೆ ಇಲ್ಲ, ಅಲಸಃ. ಆಲಸ್ಯವನಿಗೆ ಯಾವುದು ತಾನು ಮಾಡಲ್ಲ, ಮತ್ತೊಬ್ಬರಿಗೆ ಮಾಡಿ ಅಂತಾನೆ, ಅವ್ರ ಕೈಲಿ ಮಾಡಿಸ್ತಾನೆ, ಜೋರು ಮಾಡ್ತಾನೆ. ಕಡೆಗೆ ನೋಡಿದ್ರೆ ನಾನೇ ಎಲ್ಲ ಮಾಡಿದ್ದು ಅಂತ ತಾನು ಹೇಳ್ಕೊಳ್ತಾನೆ. ಆದರೆ ಇವನು ಮಾತ್ರ ಸ್ವಭಾವತಃ ಅಲಸಃ, ತುಂಬ ಆಲಸ್ಯದಿಂದ ತುಂಬಿಕೊಂಡಂಥವನು. ಸೋಂಬೇರಿ ಅಂತಾರೆ ಅಂಥವನಿವನು. ವಿಷಾದಿ ದೀರ್ಘಸೂತ್ರೀ ಚ. ಇನ್ನೆಂಥವನಿವನು ವಿಷಾದಿ ದೀರ್ಘಸೂತ್ರಿ. ಅವನು ಇನ್ನೆಂಥವನಪ್ಪ ಅಂದರೆ ಕರ್ಮದಲ್ಲಿ ಉದಾಸೀನ. ಕೆಲಸ ಮಾಡೋ ಸಮಯ ಬಂದಿದೆ, ಮಾಡಬೇಕೋ ಬೇಡ ಮಾಡಲ್ಲ, ಉದಾಸೀನವಾಗಿದ್ದ. ಆಲಸ್ಯ, ಉದಾಸೀನದ, ಅದಕ್ಕೆ ಆಲಸ್ಯ ಅಂದರು. ಆನಂತರ ಮನೋದೌರ್ಬಲ್ಯ ಇವನಿಗೆ. ವಿಷಾದ ಅಂದರೆ ಏನಪ್ಪ ಅಂದರೆ ಸರ್ವ ವ್ಯಾಪಾರಗಳನ್ನು ಮಾಡೋದಕ್ಕೆ ಮನಸ್ಸು ಬರದೇ ಇದ್ದಂತೆ ಇರತಕ್ಕಂಥ ಒಂದು ದುರ್ಬಲವಾದ ಮನಸ್ಸಿಗೆ ವಿಷಾದ ಅಂತ ಹೆಸರು. ಮನೋದೌರ್ಬಲ್ಯ. ಅರ್ಜುನ ವಿಷಾದವನ್ನು ಪಟ್ಟುಕೊಂಡ ಅಂತಂತೀವಿ. ಅರ್ಜುನನಿಗೆ ಮುಂದೆ ಏನು ಮಾಡಬೇಕು, ಏನು ತೋಚಲಿಲ್ಲ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತ ಅಂದ ಇಲ್ಲೇ ಭಗವದ್ಗೀತೆಯಲ್ಲಿ. ಎರಡು ಸೇನೆಗಳ ಮಧ್ಯ ನಿಲ್ಲಿಸು ಅಂತಂದ. ಕೃಷ್ಣ ಎರಡು ಸೇನೆಗಳ ಮಧ್ಯ ತನ್ನ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ದ. ಆದರೆ ಸುತ್ತ ನಾನಾ ವಿಧವಾದ ಮೋಹಜಾಲಕ್ಕೆ ಅದರ ಮಧ್ಯದಲ್ಲಿ ಬಿದ್ದ. ಎರಡು ಸೇನೆಯ ಮಧ್ಯದಲ್ಲಿ ಮಾತ್ರ ಇದ್ದಿದ್ದಲ್ಲ, ಅವನು ನಾನಾ ವಿಧವಾದ ಮೋಹದ ಜಾಲದ ಸುಳಿಯಲ್ಲಿ ತನ್ನನ್ನು ಬೀಳಿಸ್ಕೊಂಡು ಅವನು ವಿಷಾದವನ್ನು ಪಟ್ಟುಕೊಂಡ. ಅಂದರೆ ಮನೋ ದೌರ್ಬಲ್ಯವನ್ನು ಹೊಂದಿಬಿಟ್ಟ. ಆದ್ದರಿಂದ ಅದಕ್ಕೆ ವಿಷಾದ ಅಂತ ಕರೆದರು. ಆದ್ದರಿಂದ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ ಅಂತರ್ಥ. ದೀರ್ಘಸೂಚಿ, ಕೆಲವರು ದೀರ್ಘಸೂಚಿ ಅಂತಿರ್ತಾರೆ, ದೀರ್ಘಸೂತ್ರಿ ಅಂತಲೂ ಅಂತಾರೆ. ಈ ದೀರ್ಘಸೂತ್ರಿ ಅಂದರೆ ಏನಪ್ಪ ಅಂದರೆ ಆಲಸಿ ಎನ್ನುವ ಅರ್ಥಕ್ಕೆ ಇಲ್ಲಿ ಆಲಸಹ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ದೀರ್ಘಸೂತ್ರಿ ಅಂದರೆ ಅರ್ಥ ಏನು ಅಂದರೆ ದೀರ್ಘಕಾಲದ ತನಕ ಯಾರಾದರೂ ಒಂದು ತಪ್ಪು ಮಾಡಿಬಿಟ್ಟಿದ್ರೆ ಆ ತಪ್ಪನ್ನೇ ಎತ್ತಿ ಎತ್ತಿ ಆಡಿ ತೋರಿಸುವಂಥ ಸ್ವಭಾವ. ನೀವವತ್ತು ನಮ್ಮ ಮನೆಗೆ ಬಂದಾಗ ಅಂತ ಶುರು ಮಾಡ್ದ, ಪಾಪ ಅವ್ರಿಗೆ ಏನೋ ಅಪ್ಪಿ ತಪ್ಪಿ ಅಂತ ಬಂದಿದ್ದರೆ ಓಹೋ ಬರಬೇಕು ಅಂತ ಅವತ್ತು ಬಂದಿದ್ರೆ, ಹಿಂದೆ ಬಂದು 10 ವರ್ಷ ಆಯ್ತಲ್ವ, 10 ವರ್ಷದ ಹಿಂದೆ ಬಂದಾಗ ಯಾವುದೋ ಒಂದು ನೀವು ಕುಡಿಯೋಕ್ಕೆ ನೀರು ಕೊಟ್ಟರೆ ಆ ಲೋಟವನ್ನು ಮೇಲಿಂದ ಎತ್ತಾಕಿ ಹೊಡೆದಾಕ್ಬಿಟ್ರಲ್ವಾ ಅಂತ ಅವರು ಮಾಡಿದ ದೋಷಗಳನ್ನು ಪದೇ ಪದೇ ಎತ್ತಿ ಎತ್ತಿ ಆಡ್ತಾ ಅವರಿಗೆ ಹಿಂಸೆಯನ್ನು, ಮಾನಸಿಕವಾದ ಕ್ಲೇಶವನ್ನು ಕೊಡುವ ವ್ಯಕ್ತಿತ್ವ ಇದೆಯಲ್ಲ, ಇದು ತಾಮಸಿಕ ಕರ್ತೃವಿನ ಕೆಲಸ ಅಂತಾರೆ. ಆದ್ದರಿಂದ ಇಂಥ ವ್ಯಕ್ತಿಗಳಿಲ್ಲ ಅಂತಲ್ಲ, ಜಗತ್ತಿನಲ್ಲಿ ಅನೇಕ ಸಂಸ್ಥೆಗಳಲ್ಲಿ, ಅನೇಕ ಆಫೀಸ್ಗಳಲ್ಲಿ ಇಂಥ ವ್ಯಕ್ತಿಗಳನ್ನು ನೋಡ್ತೀವಿ. ಆದ್ದರಿಂದ ಇಂಥ ವ್ಯಕ್ತಿಗಳು ಇರೋದರಿಂದಲೇ ಕೃಷ್ಣ ಇದನ್ನೆಲ್ಲ ಹೇಳಿದ್ದು. ಅಯುಕ್ತ ಪ್ರಾಕೃತ ಸ್ತಬ್ಧ ಶಟಃ ನೈಷ್ಕೃತಿಕೋ ಅಲಸಃ ವಿಷಾದಿ ದುರ್ಗಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಇಂಥ ಕರ್ತೃಗಳಿಗೆ ತಾಮಸ ಕರ್ತೃ ಅಂತ ಕರೀತಾರೆ ಅಂತ ತಿಳಿಸಿದರು. ಆದ್ದರಿಂದ ಭಗವಂತನ ಭಕ್ತಿ ಸಾಮರ್ಥ್ಯದಿಂದ ಒಬ್ಬ ಪ್ರಕೃಷ್ಟನಾಗಿ ನಕೃತಃ ಯಹ ಸಹ ಪ್ರಾಕೃತಃ ದೀರ್ಘಸೂತ್ರೀ ಕುರ್ಯಾಂ ಪಶ್ಚಾತ್ ಇತಿ ಸ್ಮರನ್ ಅಂತಂತಾರೆ. ಆದ್ದರಿಂದ ಪ್ರಾಕೃತ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರೆದರು.
ಅನಂತರದಲ್ಲಿ ದೀರ್ಘಸೂತ್ರಿ ಅಂದರೆ ಏನು ಅಂತ ಹೇಳಿದ್ರು. ಇಂಥ ಗುಣಗಳನ್ನು ಹೊಂದಿದಂಥ ವ್ಯಕ್ತಿ ತಾಮಸಿಕನಾದ ಕರ್ತೃ ಅಂತ ಕರೆಸ್ಕೊಳ್ತಾನೆ. ನಮ್ಮ ಮಧ್ಯದಲ್ಲೇ ಇಂತಿಂಥ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ನಿಜವಾಗಲೂ ಇಂಥ 1 ಗುಣ 2 ಗುಣ ಇರೋನು ತಾಮಸಿಕನಾದ ಕರ್ತೃವೇ ಕರೆಸ್ಕೊಳ್ತಾನೆ. ಹೀಗೆ ಕೃಷ್ಣ ಕರ್ತೃಗಳು 3 ವಿಧ ಅಂತ ಹೇಳ್ದ. ಸಾತ್ವಿಕ ಕರ್ತೃ, ರಾಜಸ ಕರ್ತೃ, ತಾಮಸ ಕರ್ತೃ ಅಂತ. ಆ 3 ಕರ್ತೃಗಳ ಅವರ ಗುಣಗಳು ಹೇಗಿರುತ್ತೆ ಅದೆಲ್ಲವನ್ನು ಕೂಡ ತಿಳಿಸಿ ಆಯಿತು. ಆ ನಂತರ ಮುಂದೆ ಕೃಷ್ಣ ಪ್ರಾರಂಭ ಮಾಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ನಮ್ಮ ಒಳಗಡೆ ಬುದ್ಧಿ ಇಂತಿದೆಯಲ್ಲ, ಆ ಬುದ್ಧಿಯೂ ಕೂಡ 3 ವಿಧವಾಗಿದೆ. ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ ಅಂತ 3 ವಿಧವಾದ ಬುದ್ಧಿಗಳಿದೆ ಅಂತ ಕೃಷ್ಣ ಅರ್ಜುನನನ್ನು ಕುರಿತು ಬುದ್ಧಿಗಳ ವೈವಿಧ್ಯವನ್ನು ಮುಂದೆ ನಿರೂಪಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಹಿಂದೆ ಜ್ಞಾನ 3 ವಿಧ, ಕರ್ಮ 3 ವಿಧ, ಕರ್ತೃ 3 ವಿಧ ಅಂತ ಗುಣಗಳಿಗೆ ಸಂಬಂಧಪಟ್ಟಂತೆ ಗುಣಕೃತವಾದ ತ್ರೈವಿಧ್ಯವನ್ನು ಈ 3 ಗುಣಗಳಿಂದಾಗಲಿ ಜ್ಞಾನದಲ್ಲಿ ಕರ್ಮ ಮತ್ತು ಕರ್ತೃಗಳು ಅಂದರೆ ಸಾತ್ವಿಕ ರಾಜಸ ತಾಮಸಿಕವಾದ ಕರ್ಮ, ಸಾತ್ವಿಕ ರಾಜಸ ತಾಮಸಿಕವಾಗಿರತಕ್ಕಂಥ ಜ್ಞಾನ, ಸಾತ್ವಿಕ ರಾಜಸ ತಾಮಸ ರೂಪವಾದ ಕರ್ತೃಗಳು ಯಾರು ಅದನ್ನೆಲ್ಲ ಹೇಳಾಯಿತು. ಈಗ ಅನಂತರದಲ್ಲಿ ಇದೇ ರೀತಿಯಾಗಿ ಪುನಃ ಈಗ ಬುದ್ಧಿ 3 ವಿಧವಾಗಿದೆ. ಧೃತಿ ಅನ್ನೋದು ಧೈರ್ಯ ಅಂತೀವಲ್ಲ, ಧೃತಿ, ಆ ಧೃತಿ ಅನ್ನೋದು ಕೂಡ 3 ವಿಧವಾಗಿದೆ ಅಂತ ಈಗ ಹೇಳೋದಕ್ಕೆ ಕೃಷ್ಣ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಬುದ್ಧೇರ್ಭೇದಂ ಧೃತೇಶ್ಚೈವ ಅದೆಂತಾನೆ. ಬುದ್ಧೇರ್ಭೇದಂ ಬುದ್ಧಿ ಗುಣಗಳಿಂದ ಅಂದರೆ ಸಾತ್ವಿಕ ಗುಣ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣ ಇದೆ. ಆ 3 ಗುಣಗಳಿರೋದರಿಂದ 3 ಗುಣಗಳಿಂದಾಗಿ ನಮ್ಮಲ್ಲಿರತಕ್ಕಂಥ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ಅದು ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ ಅಂತ 3 ವಿಧವಾಗಿದೆ. ಆ ನಂತರ ನಮ್ಮಲ್ಲಿ ಧೃತಿ ಇಂತಿದೆ, ಧೈರ್ಯ ಅಂತ ಕರಿತೀವಿ, ಅದು ಕೂಡ ಸಾತ್ವಿಕ ಧೃತಿ, ರಾಜಸಧೃತಿ, ತಾಮಸಧೃತಿ ಅಂತ 3 ವಿಧವಾಗಿದೆ ಅಂತ ಕೃಷ್ಣ ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ನಾನು ಇದನ್ನೆಲ್ಲ ಬಿಡಿಸಿ ಬಿಡಿಸಿ ನಿನಗೆ ಹೇಳ್ತಾ ಇದ್ದೇನೆ. ಹೇ ಧನಂಜಯ ಶೃಣು, ಇದನ್ನೆಲ್ಲ ಕೇಳು ಅಂದ. ಅದಕ್ಕೆ ಇಲ್ಲಿ ಹೇಳಬೇಕಾದ್ರೆ ಈಗ ಅರ್ಜುನನನ್ನು ಕುರಿತು ಹೇ ಧನಂಜಯ ಅಂತಾನೆ. ಬುದ್ಧಿ ಯಾವ ರೀತಿಯಾಗಿ ನಮ್ಮದಿರುತ್ತೋ ಆ ರೀತಿಯಾಗಿ ಮುಂದೆ ನಾವು ಜಗತ್ತಿನಲ್ಲಿ ಸ್ಥಾನವನ್ನಾಗಲಿ, ಕೀರ್ತಿಯನ್ನಾಗಲಿ, ಹಣವನ್ನಾಗಲಿ ಸಂಪಾದನೆ ಮಾಡ್ತೀವಿ. ನಮ್ಮ ಬುದ್ಧಿ, ನಮ್ಮ ಧೈರ್ಯ ಇವುಗಳು ಯಾವ ರೀತಿಯಲ್ಲಿರುತ್ತೋ ಆ ರೀತಿ ನಮಗೆ ಹಣಾದಿಗಳು ಸಂಪಾದನೆ ಆಗುತ್ತೆ ಅನ್ನೋಕ್ಕೋಸ್ಕರವಾಗಿ ಕೃಷ್ಣ ಹೇ ಧನಂಜಯ ಅಂತ ಶಬ್ದ ಪ್ರಯೋಗವನ್ನು ಮಾಡ್ದ. ಎಲೇ ಧನಂಜಯ, ಬಹುವಿಧವಾಗಿ ಧನವನ್ನು ಗೆದ್ದಂಥವನೇ, ಆದ್ದರಿಂದ ನಿನಗೆ ಹೇಳ್ತಾ ಇದ್ದೀನಿ, ಬುದ್ಧಿ ಪ್ರಭೇದವನ್ನು ಹೇಳ್ತೀನಿ. ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿಗಳು ಅಂತ 3 ವಿಧವಾದ ಬುದ್ಧಿಗಳು. ಆದ್ದರಿಂದ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕೀ. ಹೇ ಪಾರ್ಥ, ಕುಂತಿಯ ಮಗನಾಗಿರ್ತಕ್ಕಂಥವನು, ಪೃಥಾಯ ಅಪತ್ಯಂ ಪುಮಾನ್ ಪಾರ್ಥ. ಹೇ ಪಾರ್ಥ, ಕುಂತಿದೇವಿಯ ಮಗನಾಗಿರ್ತಕ್ಕಂಥವನು, ಎಂಥ ಬುದ್ಧಿವಂತಳಾದ ಹೆಣ್ಣುಮಗಳು ಕುಂತಿ ಅಂತ ಅದನ್ನು ನೆನಪು ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅರ್ಜುನನನ್ನು ಕುರಿತು ಹೇ ಪಾರ್ಥ ಅಂತ ಇಲ್ಲಿ ಶಬ್ದ ಪ್ರಯೋಗವನ್ನು ಮಾಡೋದು. ಆ ಶಬ್ದ ಪ್ರಯೋಗವನ್ನು ಮಾಡಿ ಅವನು ಹೇಳ್ತಾ ಇದ್ದಾನೆ, ಸಾತ್ವಿಕವಾದ ಬುದ್ಧಿ ಅಂತ ಇದೆ. ಸಾತ್ವಿಕವಾದ ಬುದ್ಧಿ ಅಂದರೆ ಏನಪ್ಪ ಅದು ಅಂದರೆ ಪ್ರವೃತ್ತಿಂಚ ನಿವೃತ್ತಿಂಚ ಅಂದ. ಪ್ರವೃತ್ತಿ ಮತ್ತು ನಿವೃತ್ತಿ. ಪ್ರವೃತ್ತಿ ಅಂದರೆ ಏನಪ್ಪ ಅಂದರೆ ಸಂಸಾರಕ್ಕೆ ಕಾರಣವಾಗಿರತಕ್ಕಂಥ ಪ್ರವೃತ್ತಿಗೆ ಕಾರಣವಾದದ್ದು. ಪ್ರವೃತ್ತಿ ಅಂದರೆ ನಮ್ಮ ಪ್ರಯತ್ನ. ಸಂಸಾರಕ್ಕೆ ಕಾರಣವಾಗಿರತಕ್ಕಂಥ
ನಮ್ಮ ಪ್ರಯತ್ನಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಬುದ್ಧಿ. ಆ ಬುದ್ಧಿ ಇದೆಯಲ್ಲ, ಅದಕ್ಕೆ ಸಾತ್ವಿಕವಾದ ಬುದ್ಧಿ ಅಂತ ಕರಿಬೇಕೀಗ. ಅದನ್ನು ಹೇಳ್ತಾರೆ, ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಕಾರ್ಯೇ ಭಯ ಭಯೇ. ಎಲ್ಲದರಲ್ಲೂ ಪ್ರವೃತ್ತಿ, ಎಲ್ಲದರಲ್ಲೂ ನಿವೃತ್ತಿ ಮಾಡೋದಿಲ್ಲ ನಾವು. ಸಾತ್ವಿಕವಾಗಿರತಕ್ಕಂಥ ಬುದ್ಧಿಯುಳ್ಳ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಕಾರ್ಯದಲ್ಲಿ ಪ್ರವೃತ್ತಿ ಮಾಡ್ತಾನೆ, ಅಕಾರ್ಯದಲ್ಲಿ ನಿವೃತ್ತಿ ಮಾಡ್ತಾನೆ. ಭಯ ಬರೋ ಸ್ಥಳದಲ್ಲಿ ಆತ ಹಾಗೇನೆ ಪ್ರವೃತ್ತಿಯನ್ನು ಮಾಡೋಲ್ಲ ಅಂತಂದರು. ಅದನ್ನು ಹೇಳ್ತಾರೆ, ಕಾರ್ಯ ಅಕಾರ್ಯಗಳಲ್ಲಿ ಪ್ರವೃತ್ತಿ ಮತ್ತು ನಿವೃತ್ತಿ. ಇದಂ ಕಾರ್ಯಂ ಇದಂ ಅಕಾರ್ಯಂ ಅಂತ ಭಗವಂತ ಹೇಳಿದ್ದಾನೆ. ಕೃಷ್ಣನೇ ಯಾವುದು ಕಾರ್ಯ ಯಾವುದು ಅಕಾರ್ಯ ಅಂತ ಹೇಳಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಯಾವುದು ಶಾಸ್ತ್ರೋಕ್ತವಾಗಿದ್ದೆ ಅದು ಕಾರ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಕೃಷ್ಣ. ಆದ್ದರಿಂದ ಇದಂ ಕಾರ್ಯಂ ಇದಂ ಅಕಾರ್ಯಂ ಇತ್ಯತ್ರ ಕಿಂ ಪ್ರಮಾಣಂ ಅಂತಂದರೆ ಆವಾಗ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಅಂತಂದ. ಶಾಸ್ತ್ರವೇ ಪ್ರಮಾಣ, ಇದು ಕಾರ್ಯ ಇದು ಅಕಾರ್ಯ ಅನ್ನೋ ವಿಚಾರದಲ್ಲಿ. ಆದ್ದರಿಂದ ಕಾರ್ಯ ಇದೆಯಲ್ಲ, ಆ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಮಾಡುತ್ತೆ ಸಾತ್ವಿಕ ಬುದ್ಧಿ. ಅಂದರೆ ಪ್ರಮಾಣ ಸಿದ್ಧವಾದ ವಿಚಾರಗಳೇನಿದೆ ಅಂಥ ವಿಚಾರದಲ್ಲಿ ಪ್ರವೃತ್ತಿಯನ್ನು ಮಾಡತಕ್ಕಂಥ ಬುದ್ಧಿಗೆ ಸಾತ್ವಿಕ ಬುದ್ಧಿ ಅಂತ ಕರಿತೀವಿ ನಾವು. ಆದ್ದರಿಂದ ಸಾತ್ವಿಕ ಬುದ್ಧಿ ಅಂದರೆ ಹಾಗೆ ಪ್ರವೃತ್ತಿಯನ್ನು ಮಾಡಬೇಕು, ಅಕಾರ್ಯದಲ್ಲಿ ಪ್ರವೃತ್ತಿಯನ್ನು ಮಾಡಬಾರದು ಅಂತಂತಾರೆ. ಆದ್ದರಿಂದ ಬುದ್ಧಿ ಮತ್ತು ಧೃತಿ ಎರಡನ್ನು, ಧೃತಿ ಅಂತ ಬೇರೆ, ಧೈರ್ಯದ ಬಗ್ಗೆ ಮತ್ತೆ ನಾವು ಹೇಳ್ತೀವಿ, ಇಲ್ಲ ಅಂತಿಲ್ಲ. ಆದರೆ ಸಂಸಾರಕ್ಕೆ ಕಾರಣವಾಗಿರತಕ್ಕಂಥ ಪ್ರವೃತ್ತಿ ಧರ್ಮ, ಇನ್ನು ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ಯಾವುದು ನಿವೃತ್ತಿ ಧರ್ಮ ಅಂತಿದೆ. ಸಂಸಾರಕ್ಕೆ ಕಾರಣವಾದದ್ದು ಯಾವುದು ನಮ್ಮ ಪ್ರವೃತ್ತಿ ಧರ್ಮಗಳು. ಆನಂತರದಲ್ಲಿ ಮೋಕ್ಷ ಬರಬೇಕಾದರೆ ನಿವೃತ್ತಿ ಧರ್ಮ ಅಂತಿದೆ. ಆದ್ದರಿಂದ ಜ್ಞಾನ ಸಂಪಾದನೆ, ಶಾಸ್ತ್ರ ಪಠನ ಪಾಠನಾದಿಗಳು, ಧ್ಯಾನಾದಿಗಳು, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದ್ದು ಇದೆಲ್ಲ ನಿವೃತ್ತಿ ಮಾರ್ಗವಾದ್ದು, ಇದು ನಿವೃತ್ತಿ ಧರ್ಮ. ಆದ್ದರಿಂದ ಪ್ರವೃತ್ತಿ ಧರ್ಮಗಳು ಯಾವುದು, ನಿವೃತ್ತಿ ಧರ್ಮ ಅಂದರೆ ಯಾವುದು, ಆನಂತರ ಕರ್ತವ್ಯ ಯಾವುದು, ಅಕರ್ತವ್ಯ ಅಂದರೆ ಯಾವುದು, ಇದರಿಂದ ಆಗತಕ್ಕಂಥ ಭಯ ಯಾವುದು, ಅಭಯ ಯಾವುದು, ಬಂಧ ಅಂದ್ರೇನು, ಸಾಂಸಾರಿಕವಾದ ಬಂಧ ಅನ್ನೋದು ಯಾವ ರೀತಿ ಇರುತ್ತೆ, ಮೋಕ್ಷ ಅಂದ್ರೇನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧನವಾಗಿರತಕ್ಕಂಥ ಬುದ್ಧಿ ಇದ್ದರೆ ನಮಗೆ ಇದಕ್ಕೆ ಸಾತ್ವಿಕ ಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾದರೆ ಸಾತ್ವಿಕವಾದ ಬುದ್ಧಿ ಉಳ್ಳ ವ್ಯಕ್ತಿಗಳು ಇದರ ಬಗ್ಗೆ ಆಲೋಚನೆಯನ್ನು ಮಾಡಿಕೊಂಡು ಹೋಗುತ್ತಾರೆ. ಪ್ರವೃತ್ತಿ ಅಂದ್ರೇನು, ನಿವೃತ್ತಿ ಅಂದ್ರೇನು, ಕಾರ್ಯ ಅಂದರೆ ಯಾವುದು, ಅಕಾರ್ಯ ಅಂದರೆ ಯಾವುದು, ಜಗತ್ತಿನಲ್ಲಿ ಭಯ ಅಂದರೆ ಯಾವುದು, ಅಭಯ ಅಂದರೆ ಯಾವುದು, ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು, ಇದನ್ನೆಲ್ಲ ಯಾರ ಬುದ್ಧಿ ತಿಳ್ಕೊಳ್ಳುತ್ತೋ ಅವರ ಬುದ್ಧಿ ಸಾತ್ವಿಕವಾದ ಬುದ್ಧಿ ಅಂತ ನಾವು ನಿಶ್ಚಯವಾಗಿ ಹೇಳ್ಬೋದು ಅಂತಂತಾರೆ. ಇದರ ಮತ್ತಷ್ಟು ವಿವರಣವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಈಗ ಮುಂದುವರಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ
ತ್ಯಾಗಸ್ಯ ಚ ಹೃಷೀಕೇಶ त्यागस्य च ऋषिकेश ಪೃಥಕ್ ಕೇಶಿನಿಷೂದನ पृथक्केशिनिषूदन ಶ್ರೀಭಗವಾನ್ ಉವಾಚ श्रीभगवानुवाच ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ काम्यानां कर्मणां न्यासं ಸನ್ಯಾಸಂ ಕವಯೋ ವಿದುಃ सन्न्यासं कवयो विदुः ಸರ್ವಕರ್ಮಫಲತ್ಯಾಗಂ सर्वकर्मफलत्यागं ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ प्राहुस्त्यागं विचक्षणाः ತ್ಯಾಜ್ಯಂ ದೋಷವದಿತ್ಯೇಕೆ त्याज्यं दोषमदित्येके ಕರ್ಮ ಪ್ರಾಹುರ್ಮನೀಷಿಣಃ कर्म प्राहुर्मनीषिणः ಯಜ್ಞದಾನ ತಪಃ ಕರ್ಮ यज्ञदानतपः कर्म ನ ತ್ಯಾಜ್ಯಮಿತಿ ಚಾಪರೇ न त्याज्यमिति चापरे ನಿಶ್ಚಯಂ ಶೃಣು ಮೇ ತತ್ರ निश्चयं शृणु मे तत्र ತ್ಯಾಗೇ ಭರತಸತ್ತಮ त्यागे भरतसत्तमा ತ್ಯಾಗೋ ಹಿ ಪುರುಷವ್ಯಾಘ್ರ त्यागो हि पुरुषव्याघ्र ತ್ರಿವಿಧಃ ಸಂಪ್ರಕೀರ್ತಿತಃ त्रिविधः सम्प्रकीर्तितः ಯಜ್ಞದಾನ ತಪಃ ಕರ್ಮ यज्ञदानतपः कर्म ನ ತ್ಯಾಜ್ಯಂ ಕಾರ್ಯಮೇವ ತತ್ न त्याज्यं कार्यमेव तत् ಯಜ್ಞೋದಾನಂ ತಪಶ್ಚೈವ यज्ञोदानं तपश्चैव ಪಾವನಾನಿ ಮನೀಷಿಣಾಂ पावनानि मनीषिणाम् ಏತಾನ್ಯಪಿ ತು ಕರ್ಮಾಣಿ एतान्यपि तु कर्माणि ಸಂಗಂ ತ್ಯಕ್ತ್ವಾ ಫಲಾನಿ ಚ सङ्गं त्यक्त्वा फलानि च ಕರ್ತವ್ಯಾನೀತಿ ಮೇ ಪಾರ್ಥ कर्तव्यानीति मे पार्थ ನಿಶ್ಚಿತಂ ಮತಮುತ್ತಮಂ निश्चितं मतमुत्तमम् ನಿಯತಸ್ಯ ತು ಸನ್ಯಾಸಃ नियतस्य तु सन्न्यासः ಕರ್ಮಣೋ ನೋಪಪದ್ಯತೆ कर्मणो नोपपद्यते ಮೋಹಾತ್ ತಸ್ಯ ಪರಿತ್ಯಾಗಃ मोहातस्य परित्यागः ತಾಮಸಃ ಪರಿಕೀರ್ತಿತಃ तामसः परिकीर्तितः ದುಃಖಮಿತ್ಯೇವ ಯತ್ಕರ್ಮ दुःखमित्येव यत्कर्म ಕಾಯಕ್ಲೇಶಭಯಾತ್ ತ್ಯಜೇತ್ कायक्लेशभयात्यजेत् ಸಕೃತ್ವಾ ರಾಜಸಂ ತ್ಯಾಗಂ सकृत्वा राजसं त्यागम् ನೈವ ತ್ಯಾಗಫಲಂ ಲಭೇತ್ नैव त्यागफलं लभेत् ಕಾರ್ಯಮಿತ್ಯೇವ ಯತ್ಕರ್ಮ कार्यमित्येव यत्कर्म ನಿಯತಂ ಕ್ರಿಯತೇರ್ಜುನ नियतं क्रियतेऽर्जुन ಸಂಗಂ ತ್ಯಕ್ತ್ವಾ ಫಲಂ ಚೈವ सङ्गं त्यक्त्वा फलं चैव ಸತ್ಯಾಗಃ ಸಾತ್ವಿಕೋ ಮತಃ सत्यागः सात्विको मतः ನ ದ್ವೇಷ್ಟ್ಯಕುಶಲಂ ಕರ್ಮ न द्वेष्ट कुशलं कर्म ಕುಶಲೇನಾನುಷಜ್ಯತೆ कुशलेनानुसज्जते ತ್ಯಾಗೀ ಸತ್ವಸಮಾವಿಷ್ಟಃ त्यागी सत्त्वसमाविष्टः ಮೇಧಾವಿ ಛಿನ್ನ ಸಂಶಯಃ मेधावी छिन्न संशयः ನ ಹಿ ದೇಹಭೃತಾ ಶಕ್ಯಂ न हि देहभृता शक्यं ತ್ಯಕ್ತುಂ ಕರ್ಮಾಣ್ಯಶೇಷತಃ त्यक्तुं कर्माण्यशेषतः ಯಸ್ತು ಕರ್ಮಫಲತ್ಯಾಗೀ यस्तु कर्मफलत्यागी ಸತ್ಯಾಗೀತ್ಯಭಿಧೀಯತೆ सत्यागीत्यभिधीयते ಅನಿಷ್ಟಮಿಷ್ಟಂ ಮಿಶ್ರಂಚ अनिष्टमिष्टं मिश्रं च ತ್ರಿವಿಧಂ ಕರ್ಮಣಃ ಫಲಂ त्रिविधं कर्मणः फलं ಭವತ್ಯತ್ಯಾಗಿನಾಂ ಪ್ರೀತ್ಯ भवत्यत्यागिनां प्रेत्य ನ ತು ಸನ್ಯಾಸಿನಾಂ ಕ್ವಚಿತ್ न तु सन्न्यासिनां क्वचित् ಪಂಚೈತಾನಿ ಮಹಾಬಾಹೋ पञ्चैतानि महाबाहो ಕಾರಣಾನಿ ನಿಬೋಧ ಮೇ कारणानि निबोध मे ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ साङ्ख्ये कृतान्ते प्रोक्तानि ಸಿದ್ಧಯೇ ಸರ್ವಕರ್ಮಣಾಂ सिद्धये सर्वकर्मणाम् ಅಧಿಷ್ಠಾನಂ ತಥಾ ಕರ್ತ अधिष्ठानं तथा कर्ता ಕರಣಂಚ ಪೃಥಗ್ವಿದಂ करणं च
पृथग्विदम् ವಿವಿಧಾಶ್ಚ ಪೃಥಕ್ ಚೇಷ್ಟಾಃ विविधाश्च पृथक्चेष्टाः ದೈವಂ ಚೈವಾತ್ರ ಪಂಚಮಂ दैवं चैवात्र पञ्चमम् ಶರೀರವಾङ्ಮನೋಭಿರ್ಯತ್ शरीरवाङ्मनोभिर्यत् ಕರ್ಮ ಪ್ರಾರಭತೆ ನರಃ कर्म प्रारभते नरः ನ್ಯಾಯಂ ವಾ ವಿಪರೀತಂ ವಾ न्यायं वा विपरीतं वा ಪಂಚೈತೆ ತಸ್ಯ ಹೇತವಃ पञ्चैते तस्य हेतवः ತತ್ರೈವಂ ಸತಿ ಕರ್ತಾರಂ तत्रैवं सति कर्तारम् ಆತ್ಮಾನಂ ಕೇವಲಂ ತು ಯಃ आत्मानं केवलं तु यः ಪಶ್ಯತ್ಯಕೃತ ಬುದ್ಧಿತ್ವಾತ್ पश्यत्यकृतबुद्धिवान् ನ ಸ ಪಶ್ಯತಿ ದುರ್ಮತಿಃ न स पश्यति दुर्मतिः ಯಸ್ಯ ನಾಹಂಕೃತೋ ಭಾವಃ यस्य नाहं कृतो भावः ಬುದ್ಧಿರ್ಯಸ್ಯ ನ ಲಿಪ್ಯತೆ बुद्धिर्यस्य न लिप्यते ಹತ್ವಾಪಿ ಸ ಇಮಾನ್ ಲೋಕಾನ್ हत्वापि स इमान् लोकान् ನ ಹಂತಿ ನ ನಿಬಧ್ಯತೆ न हन्ति न निबध्यते ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ज्ञानं ज्ञेयं परिज्ञाता ತ್ರಿವಿಧಾ ಕರ್ಮಚೋದನಾ त्रिविधा कर्मचोदना ಕರಣಂ ಕರ್ಮ ಕರ್ತೇತಿ करणं कर्म कर्तेति ತ್ರಿವಿಧಃ ಕರ್ಮ ಸಂಗ್ರಹಃ त्रिविधः कर्मसङ्ग्रहः ಜ್ಞಾನಂ ಕರ್ಮ ಚ ಕರ್ತಾ ಚ ज्ञानं कर्म च कर्ता च ತ್ರಿಧೈವ ಗುಣಭೇದತಃ त्रिदैव गुणभेदः ಪೃಚ್ಯತೆ ಗುಣಸಂಖ್ಯಾನೇ प्रोच्यते गुणसङ्ख्याने ಯಥಾವತ್ ಶೃಣುತಾನ್ಯಪಿ यथा वशृणुतान्यपि ಸರ್ವಭೂತೇಷು ಏನೈಕಂ सर्वभूतेषु येनैकं ಭಾವಂ ಅವ್ಯಯಮೀಕ್ಷತೆ भावम् अव्ययमीक्षते ಅವಿಭಕ್ತಂ ವಿಭಕ್ತೇಷು अविभक्तं विभक्तेषु ಅಜ್ಞಾನಂ ವಿದ್ಧಿ ಸಾತ್ವಿಕಂ अज्ञानं विद्धि सात्विकम् ಪೃಥಕ್ತ್ವೇನ ತು ಯಜ್ಞಾನಂ पृथक्त्वेन तु यज्ञानं ನಾನಾ ಭಾವಾನ್ ಪೃಥಗ್ವಿಧಾನ್ नानाभावान् पृथग्विदान् ವೇತ್ತಿ ಸರ್ವೇಷು ಭೂತೇಷು वेत्ति सर्वेषु भूतेषु ತಜ್ಞಾನಂ ವಿದ್ಧಿ ರಾಜಸಂ तज्ज्ञानं विद्धि राजसम् ಯತ್ತು ಕೃಷ್ಣವದೇಕಸ್ಮಿನ್ यत्तु कृष्णवदेकस्मिन् ಕಾರ್ಯೇ ಸಕ್ತಂ ಅಹೈತುಕಂ कार्ये सक्तम् अहैतुकम् ಅತತ್ವಾರ್ಥವದಲ್ಪಂಚ अतत्त्वार्थवदल्पञ्च ತತ್ತಾಮಸಂ ಉದಾಹೃತಂ तत्तामसमुदाहृतम् ನಿಯತಂ ಸಂಗರಹಿತಂ नियतं सङ्गरहितम् ಅರಾಗದ್ವೇಷತಃ ಕೃತಂ अरागद्वेषतकृतम् ಅಫಲಪ್ರೇಪ್ಸುನಾ ಕರ್ಮ अपलप्रेप्सुना कर्म ಯತ್ತತ್ ಸಾತ್ವಿಕಮುಚ್ಯತೆ यत्तत् सात्विकमुच्यते ಯತ್ತು ಕಾಮೇಪ್ಸುನಾ ಕರ್ಮ यत्तु कामेप्सुना कर्म ಸಾಹಂಕಾರೇಣ ವಾ ಪುನಃ साहङ्कारेण वा पुनः ಕ್ರಿಯತೆ ಬಹುಲಾಯಾಸಂ क्रियते बहुलायासम् ತದ್ರಾಜಸಂ ಉದಾಹೃತಂ तद्राजसम् उदाहृतम् ಅನುಬಂಧಂ ಕ್ಷಯಂ ಹಿಂಸಾಂ अनुबन्धं क्षयं हिंसा ಅನಪೇಕ್ಷ್ಯ ಚ ಪೌರುಷಂ अनपेक्षत पौरुषम् ಮೋಹಾದ ಆರಭ್ಯತೆ ಕರ್ಮ मोहादारभ्यते कर्म ಯತ್ತತ್ತಾಮಸಮುಚ್ಯತೆ यत्तत्तामसमुच्यते ಮುಕ್ತಸಂಗೋ ನಹಂ ವಾದಿ मुक्तसङ्गो नहंवादी ಧೃತ್ಯುತ್ಸಾಹ ಸಮನ್ವಿತಃ धृत्युत्साहसमन्वितः ಸಿದ್ಧ್ಯಸಿದ್ಧ್ಯೋರ್ನಿರ್ವಿಕಾರಃ सिद्ध्यसिद्धो निर्विकारः ಕರ್ತಾ ಸಾತ್ವಿಕ
ಸಾತ್ವಿಕ ಉಚ್ಯತೆ. कर्ता सात्विक उच्यते. ರಾಗಿ ಕರ್ಮ ಫಲಪ್ರೇಪ್ಸುಃ रागी कर्म फलप्रेप्सुः. ಲುಬ್ಧೋ ಹಿಂಸಾತ್ಮಕೋ ಶುಚಿಃ लुब्धो हिंसात्मको शुचिः. ಹರ್ಷಶೋಕಾನ್ವಿತಃ ಕರ್ತಾ हर्षशोकान्वितः कर्ता. ರಾಜಸಃ ಪರಿಕೀರ್ತಿತಃ राजसः परिकीर्तितः. ಅಯುಕ್ತಃ ಪ್ರಾಕೃತಸ್ತಬ್ಧಃ अयुक्तः प्राकृतस्तब्धः. ಶಠೋ ನೈಷ್ಕೃತಿಕೋಲಸಃ षडो नैष्कृतिको लसः. ವಿಷಾದೀ ದೀರ್ಘಸೂತ್ರೀ ಚ विषादी दीर्घसूत्री च. ಕರ್ತಾ ತಾಮಸ ಉಚ್ಯತೆ. कर्ता तामस उच्यते. ಬುದ್ಧೇರ್ಭೇದಂ ಧೃತೇಶ್ಚೈವ बुद्धिर्भेदं हृदयश्चैव. ಗುಣತಸ್ತ್ರಿವಿಧಂ ಶೃಣು गुणतस्त्रिविधं शृणु. ಪ್ರೋಚ್ಯಮಾನಮಶೇಷೇಣ रोचमानमशेषेण. ಪೃಥಕ್ತ್ವೇನ ಧನಂಜಯ पृथक्त्वेन धनञ्जय. ಪ್ರವೃತ್ತಿಂಚ ನಿವೃತ್ತಿಂಚ प्रवृत्तिं च निवृत्तिं च. ಕಾರ್ಯಾಕಾರ್ಯೇ ಭಯಾಭಯೇ कार्याकार्ये भयाभये. ಬಂಧಂ ಮೋಕ್ಷಂಚ ಯಾ ವೇತ್ತಿ बन्धं मोक्षं च या वेत्ति. ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ बुद्धिः सा पार्थसात्विकी. ಯಯಾ ಧರ್ಮಂ ಅಧರ್ಮಂಚ यया धर्मम् अधर्मं च. ಕಾರ್ಯಂಚ ಕಾರ್ಯಮೇವ ಚ कार्यं च कार्यमेव च. ಅಯಥಾವತ್ ಪ್ರಜಾನಾತಿ अयथावत् प्रजानाति. ಬುದ್ಧಿಃ ಸಾ ಪಾರ್ಥ ರಾಜಸೀ बुद्धिः सा पार्थराजसी. ಅಧರ್ಮಂ ಧರ್ಮಮಿತಿ ಯಾ अधर्मं धर्ममिति या ಮನ್ಯತೆ ತಮಸಾವೃತ मन्यते तमसामृता. ಸರ್ವಾರ್ಥಾನ್ ವಿಪರೀತಾಂಶ್ಚ सर्वार्थान् विपरीतांश्च. ಬುದ್ಧಿಃ ಸಾ ಪಾರ್ಥ ತಾಮಸೀ बुद्धिः सा पार्थतामसी. ಧೃತ್ಯಾ ಯಯಾ ಧಾರಯತೆ धृत्या यया धारयते. ಮನಃ ಪ್ರಾಣೇಂದ್ರಿಯಕ್ರಿಯಾಃ मनः प्राणेन्द्रियक्रियाः. ಯೋಗೇನ ಅವ್ಯಭಿಚಾರಿಣ್ಯಾ योगेन व्यभिचारिण्या. ಧೃತಿಃ ಸಾ ಪಾರ್ಥ ಸಾತ್ವಿಕೀ धृतिः सा पार्थसात्विकी. ಯಯಾ ತು ಧರ್ಮಕಾಮಾರ್ಥಾನ್ यया तु धर्मकामार्थान्. ಧೃತ್ಯಾ ಧಾರಯತೇರ್ಜುನ धृत्या धारयतेऽर्जुन. ಪ್ರಸಂಗೇನ ಫಲಾಕಾಂಕ್ಷಿ प्रसङ्गेन फलाकाङ्क्षी. ಧೃತಿಃ ಸಾ ಪಾರ್ಥ ರಾಜಸೀ धृतिः सा पार्थराजसी. ಯಯಾ ಸ್ವಪ್ನಂ ಭಯಂ ಶೋಕಂ यया स्वप्नं भयं शोकं. ವಿಷಾದಂ ಮದಮೇವ ಚ विषादं मदमेव च. ನ ವಿಮುಂಚತಿ ದುರ್ಮೇಧಾಃ न विमुञ्चति दुर्मेधाः. ಧೃತಿಃ ಸಾ ಪಾರ್ಥ ತಾಮಸೀ धृतिः सा पार्थतामसी. ಓಂ ತತ್ಸದಿತಿ ॐ तत्सदिति. ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಮೋಕ್ಷಸನ್ಯಾಸಯೋಗೋ ನಾಮ मोक्षसन्न्यासयोगो नाम ಅಷ್ಟಾದಶೋಧ್ಯಾಯಃ अष्टादशोऽध्यायः ಸಮಾಪ್ತಃ. समाप्तः. ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವಾನಿ ತಿರ್ಮತಿರ್ಮಮ ध्रुवा
ನೀತಿರ್ಮತಿರ್ಮಮ. ಇದುವರೆಗೂ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ 77, 78 ಶ್ಲೋಕಗಳನ್ನು ಪಠನ ಮಾಡಿದ್ವಿ. ಅದಲ್ಲದೆ 700 ಶ್ಲೋಕಗಳನ್ನು ಒಳಗೊಂಡಿದ್ದು ಭಗವದ್ಗೀತೆ. ಆ 700 ಶ್ಲೋಕಗಳನ್ನೂ ಪಠನ ಮಾಡಿದ್ದೇವೆ. ನಿಶ್ಚಿತವಾಗಿ ನಮ್ಮ ಪಠನ ಕಾಲದಲ್ಲಿ ಈ ಅಕ್ಷರ ದೋಷಗಳು, ಛಂದಸ್ಸಿನ ದೋಷ, ಸ್ವರದ ದೋಷಗಳು, ಪದದೋಷಗಳು ಇದೆಲ್ಲವೂ ಖಂಡಿತವಾಗಲೂ ಸಂಭವಿಸಿರುತ್ತೆ. ಆದ್ದರಿಂದ ಆ ಭಗವಂತನಾದ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದು. ನಮ್ಮಿಂದ ತಪ್ಪಾಗಿದೆ, ದಯಮಾಡಿ ಅವುಗಳನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಳ್ಳೋದು. ಆ ಕೇಳಿಕೊಳ್ಳುವ ಶ್ಲೋಕವನ್ನು ಒಟ್ಟಾಗಿ ಕೈ ಮುಗಿದುಕೊಂಡು ನಾವು ಹೇಳ್ತಾ ಅನಂತರದಲ್ಲಿ ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಇದರಿಂದ ಸಂಪಾದಿಸಿದ ನಾವು ಪುಣ್ಯ ಅದು ನಮ್ಮ ಪಾಲಿಗೂ ಇರುತ್ತೆ, ನಮ್ಮ ಕುಟುಂಬದ ಪಾಲಿಗೂ ತಲುಪಲಿ, ಜೊತೆಗೆ ಸಮಸ್ತ ಲೋಕದಲ್ಲೂ ಕೂಡ ಮಂಗಳವಾಗಲಿ ಅಂತ ನಾವು ಆಶಂಸನೆಯನ್ನು ಮಾಡೋಣ. ಭಗವಂತನಿಗೆ ಮಂಗಳವನ್ನು ಸಮರ್ಪಣೆ ಮಾಡೋಣ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ. ನಿಧಯೇ ಅರ್ಥಿನಾಂ. ಶ್ರೀವೆಂಕಟ ನಿವಾಸಾಯ. ಶ್ರೀನಿವಾಸಾಯ ಮಂಗಳಂ.